Good morning, students. Today we are going to deal with the last concept of this chapter, that is the division gymnosperms. Okay, so this plant you have observed, I guess. ಓಕೆ ಯಾವುದೇ ಒಂದು ನೀವು ಪ್ಲ್ಯಾಂಟ್ ನರ್ಸರಿ ಶಾಪ್ಸಿಗೆ ಹೋದಾಗ ಅಥವಾ ಯಾವುದೇ ಒಂದು ಗಾರ್ಡನ್ನಲ್ಲಿ ನೀವು ಧಾರವಾಡದಲ್ಲೇ ಯಾವುದಾದ್ರು ಗಾರ್ಡನಿಗೆ ನೋಡಿರಿ, ಕೆ ಸಿ ಪಾರ್ಕ್ ನೋಡಿರಿ ಅಥವಾ ಸಾಧನಕೆರೆ, ಎನಿ ಪಾರ್ಕ್, ದಿಸ್ ಪ್ಲ್ಯಾಂಟ್ ಇಸ್ ದರ್. ಓಕೆ, ಯು ಕ್ಯಾನ್ ಅಬ್ಸರ್ವ್ ದಿಸ್ ಪ್ಲ್ಯಾಂಟ್ಸ್ ವ್ಯಾರ್ ದ ಪ್ಲ್ಯಾಂಟ್ಸ್ ಲೀವ್ಸ್ ಏನಿರುತ್ತೆ ಸ್ಪೈನ್ಸ್ ಲೈಕ್ ಶಾರ್ಪ್ ಪಾಯಿಂಟೆಡ್ ನೀಡಲ್ಸ್ ಥರ ಇರುತ್ತೆ. ಓಕೆ, ದಿಸ್ ಪ್ಲ್ಯಾಂಟ್ ಈಸ್ ಅ ಸೈಕಸ್, comes under the division gymnosperms, and these are gymnosperms, like gymnos means naked and sperm means seeds. Sperma means seeds. So gymnosperms, naked seeded plants ಅಂತನೂ ಅಂತೀವಿ. ಯಾಕೆ ಅದು naked seeded plants ಅಂತ ಅಂತೀವಿ ಅಂದರೆ, here the seeds are not covered. ಸೀಡ್ಸ್ ಏನಿರುತ್ತೆ, ಹೇಗೆ ಇವಾಗ ಯಾವುದೇ ಒಂದು ನೀವು ಫ್ರೂಟ್ನ ತಿನ್ನಬೇಕಾದ್ರೆ ಫ್ರೂಟ್ ಪಲ್ಪ್ ಇರುತ್ತೆ, ಅದ್ರ ಒಳಗಡೆ ಸೀಡ್ಸ್ ಇರೋವಂಥದ್ದು, ಹೌದಾ? ಮ್ಯಾಕ್ಸಿಮಮ್ ನೀವು ಅಬ್ಸರ್ವ್ ಮಾಡಿರಿ, ಸೀಡ್ಸು ಒಳಗಡೆ ಇರುತ್ತೆ, ಮೇಲೆ ಫ್ರೂಟ್ ಇರೋವಂಥದ್ದು. ಸೊ ಬಟ್ ಇಲ್ಲಿ ಜಿಮ್ನೋಸ್ಪರ್ಮ್ಸಲ್ಲಿ ಏನಾಗುತ್ತೆ, ಯಾವಾಗಲೂ ಒಂದು ಕೆಲವೊಂದು ಸ್ಟ್ರಕ್ಚರ್ ಇದೆ, ಲೈಕ್ ಓವ್ಯೂಲ್ಸ್ ಅಂತ ಅಂತೀವಿ. ಈ ಓವ್ಯೂಲಿಂದ ಯಾವತ್ತು ಸೀಡ್ ಫಾರ್ಮೇಷನ್ ಆಗುತ್ತೆ, ಹಾಗೆ ಓವರಿಯಿಂದ ಫ್ರೂಟ್ ಫಾರ್ಮೇಷನ್ ಆಗುತ್ತೆ. ಓಕೆ, ಓವ್ಯೂಲ್ಸಿಂದ ಸೀಡ್ ಆಗುವಂಥದ್ದು ನೆನ್ಪಿಟ್ಕೊಳ್ರಿ, ಓವರಿಯಿಂದ ಫ್ರೂಟ್ ಫಾರ್ಮೇಷನ್ ಆಗುವಂಥದ್ದು. ದಿಸ್ ಕನ್ಸೆಪ್ಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಸೆಕೆಂಡ್ ಇಯರ್. ನಿಮ್ಮ ಸೆಕೆಂಡ್ ಪಿ ಯುದಲ್ಲಿ ರೀಪ್ರೊಡಕ್ಷನ್ ಚಾಪ್ಟರಲ್ಲಿ ಇದನ್ನು ಓದ್ತೀರಿ. ಓಕೆ, ಬಟ್ ನೀವು ಸ್ಟಡಿ ಮಾಡಿರ್ಬೋದು ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ಲೈಫ್ ಪ್ರೊಸೆಸ್ ಅಥವಾ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಲೈಫ್ ಪ್ರೊಸೆಸ್ ಅಲ್ಲ, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಅನ್ನೋ ಚಾಪ್ಟರ್ 10th ಸ್ಟ್ಯಾಂಡರ್ಡಲ್ಲಿ ಒಂದು ಹ್ಯೂಮನ್ ರೀಪ್ರೊಡಕ್ಷನ್ ಓದಿದಿರಿ, ಇನ್ನೊಂದು ಪ್ಲ್ಯಾಂಟ್ಸಲ್ಲಿ ರೀಪ್ರೊಡಕ್ಷನನ್ನು ಓದಿದಿರಿ, ಹೌದಾ? ಅಲ್ಲಿ ನೀವು ಕೇಳಿರ್ಬೋದು ಓವ್ಯೂಲ್ ಸ್ಟ್ರಕ್ಚರ್, ಎಂಬ್ರಿಯೋ ಸ್ಯಾಕ್ ಅಂತೆಲ್ಲ ನೋಡಿರ್ಬೋದು. ಈ ಓವ್ಯೂಲ್ ಏನು ಮಾಡುತ್ತೆ, ಇಟ್ಸ್ ಅ ಫ್ಯೂಚರ್ ಈಸ್ ಆಲ್ವೇಸ್ ಅ ಸೀಡ್ಸ್. ಓವ್ಯೂಲ್ ಯಾವಾಗಲೂ ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ, ಅದೇ ಓವರಿ ಏನಾಗುತ್ತೆ ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಈ ಓವರಿ ಒಳಗಡೆ ಓವ್ಯೂಲ್ ಇರೋದ್ರಿಂದ ಸೀಡ್ಸ್ ಏನಾಗುತ್ತೆ ಈ ಫ್ರೂಟಿಂದ ಕವರ್ ಆಗುವಂಥದ್ದು, ವಿಚ್ ಇಸ್ ಕವರ್ಡ್ ಬೈ ದ ಫ್ರೂಟ್. ಬಟ್ ಇನ್ ಜಿಮ್ನೋಸ್ಪರ್ಮ್ಸ್ ವಾಟ್ ಹ್ಯಾಪನ್ಸ್, ದಿಸ್ ಓವರಿ ಈಸ್ ಅಬ್ಸೆಂಟ್. ಈ ಓವರಿ ಅನ್ನೋ ಒಂದು ಸ್ಟ್ರಕ್ಚರ್ ಇಲ್ಲದೆ ಇರೋ ಕಾರಣಕ್ಕೆ ಈ ಓವ್ಯೂಲ್ ಏನಾಗುತ್ತೆ, ವಿಚ್ ಈಸ್ ಓಪನ್, ವಿಚ್ ಈಸ್ ಎಕ್ಸ್ಪೋಸ್ಡ್. ಹೆನ್ಸ್ ಇದನ್ನು ನೆಕೆಡ್ ಸೀಡ್ಸ್ ಅಂತ ಕರಿತೀವಿ, ವಿಚ್ ಈಸ್ ನಾಟ್ ಕವರ್ಡ್. Hence it is called as naked. This is what the reason behind they call naked. Understood? Next thing is like gymnosperms, they include medium sized trees, tall trees and shrubs. ಈ ಒಂದು ಜಿಮ್ನೋಸ್ಪರ್ಮ್ಸ್ ಕ್ಯಾಟಗರಿಯಲ್ಲಿ ಯಾವ್ದ್ಯಾವುದು ಬರುತ್ತೆ, ಟಾಲ್ ಟ್ರೀಸ್ ಕೂಡ ಬರುತ್ತೆ, ಮೀಡಿಯಮ್ ಸೈಜ್ ಟ್ರೀಸ್ ಅಥವಾ ಶ್ರಬ್ಸ್ ಕೂಡ ಬರ್ಬೋದು. ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ನಿಮ್ಮ ಸಿಲೆಬಸ್ಸಿಗೆ ಇರುವಂಥದ್ದು, ಯಾಕಂದರೆ ನಿಮಗೆ 1 ಮಾರ್ಕ್ಸಿಗೆ ಕೇಳ್ಬೋದು, ದಟ್ ಈಸ್ ಸೀಕ್ವಿಯಾ ಅಥವಾ ರೆಡ್ ವುಡ್, ಜಾಯಿಂಟ್ ರೆಡ್ ವುಡ್ ಅಂತಲೂ ಕರಿತೀವಿ. ದಿಸ್ ಇಸ್ ದ ಟಾಲೆಸ್ಟ್ ಟ್ರೀ ಸ್ಪೀಷೀಸಲ್ಲೇ ಇರುವಂಥ ಟಾಲೆಸ್ಟ್ ಟ್ರೀಸ್. ಹಿಯರ್ ಯು ಕ್ಯಾನ್ ಸಿ, ನೋಡ್ರಿ ಇಲ್ಲಿ ಹ್ಯೂಮನ್ಸ್ಗಳ ನಿಂತಿದ್ದಾರೆ, ಅವರ ಒಂದು ಲೆಂತಿಗೆ ಸಿ ದ ಹೈಟ್ ಆಫ್ ದ ಟ್ರೀ ದರ್. ಓಕೆ, ದಿಸ್ ಸೀಕ್ವಿಯಾ ಕಮ್ಸ್ ಅಂಡರ್ ಜಿಮ್ನೋಸ್ಪರ್ಮ್, ಎಕ್ಸಾಂಪಲ್ ಆಫ್ ದ ಟಾಲೆಸ್ಟ್ ಟ್ರೀ ಇನ್ ದ ಜಿಮ್ನೋಸ್ಪರ್ಮ್. ನೆಕ್ಸ್ಟ್ ಈಸ್ ಅಬೌಟ್ ದ ರೂಟ್ ಸಿಸ್ಟಮ್. ಸೊ ಜಿಮ್ನೋಸ್ಪರ್ಮ್ಸ್ ಟೆರಿಡೋಫೈಟ್ಸ್ ನೆಕ್ಸ್ಟ್ ಜಿಮ್ನೋಸ್ಪರ್ಮ್ಸ್ ಬರೋದ್ರಿಂದ, ಟೆರಿಡೋಫೈಟ್ಸಲ್ಲೇ ನಾವು ಓದಿದ್ದೀವಿ ದೇ ಕಂಟೈನ್ ಟ್ರೂ ರೂಟ್ಸ್, ಲೀವ್ಸ್ ಆ್ಯಂಡ್ ಸ್ಟೆಮ್ಸ್. ಸೊ ಹಾಗೆ ಜಿಮ್ನೋಸ್ಪರ್ಮ್ಸಲ್ಲಿ ಪ್ಲ್ಯಾಂಟ್ ಬಾಡಿ ಇನ್ನೂ ವೆಲ್ ಡೆವಲಪ್ಡ್ ಇರೋವಂಥದ್ದು, ಅಂದರೆ ಪ್ರಾಪರಾಗಿ ರೂಟ್ಸ್ ಇರುತ್ತೆ, ಟ್ರೀ ಸ್ಟೆಮ್ ಇರುತ್ತೆ ಅಥವಾ ರೂಟ್ಸ್ ಲೀವ್ಸ್ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ ನಾವು, ಲೀಫ್ ರೂಟ್ಸ್ ಬಗ್ಗೆ ಕೆಲವೊಂದು ವ್ಯತ್ಯಾಸಗಳನ್ನು ತಿಳ್ಕೊಳ್ತೀವಿ, ಅದು ಹೇಗೆ ಅರೇಂಜ್ ಆಗಿದೆ ಅನ್ನೋದನ್ನು ತಿಳ್ಕೊತೀವಿ. ಓಕೆ, ಇನ್ ಜಿಮ್ನೋಸ್ಪರ್ಮ್ಸ್ ದ ರೂಟ್ ಸಿಸ್ಟಮ್ ಈಸ್ ಅ ಟ್ಯಾಪ್ ರೂಟ್. ಟ್ಯಾಪ್ ರೂಟ್ ಅಂದರೆ ಮೇನ್ ಮದರ್ ರೂಟ್ ಇರುತ್ತೆ, ಅದಕ್ಕೆ ಈ ರೀತಿ ಸಬ್ ಬ್ರಾಂಚಸ್ ಇರುತ್ತೆ, ಹೌದಾ?
ಓದಿದ್ದೀವಿ. ಏಕದಳ ದ್ವಿದಳ ಪ್ಲ್ಯಾಂಟ್ಗಳನ್ನು ನೀವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಿ? ಲೀವ್ಸ್ಗಳ ಸ್ಟ್ರಕ್ಚರ್ ಮೇಲೆ, ರೂಟ್ಸ್ಗಳ ಸ್ಟ್ರಕ್ಚರ್ ಮೇಲೆ, ಹೌದಾ? ಸೊ ದ್ವಿದಳ ಪ್ಲ್ಯಾಂಟ್ಸ್ಗಳ ಒಂದು ಇಂಪಾರ್ಟೆಂಟ್ ರೂಟ್ ಸಿಸ್ಟಮ್ ಏನು? ಟ್ಯಾಪ್ ರೂಟ್ ಸಿಸ್ಟಮ್, ಲೈಕ್ ದಿಸ್, ಹೌದಾ? ಅದೇ ಏಕದಳದಲ್ಲಿ ಈ ರೀತಿ ಇರುವಂಥದ್ದು ರೂಟ್, ಅಡ್ವೆಂಟಿಷಿಯಸ್ ಅಥವಾ ಫೈಬ್ರಸ್ ಅಂತ ಕರಿತೀವಿ, ಫೈಬ್ರಸ್ ಆ್ಯಂಡ್ ಟ್ಯಾಪ್ ರೂಟ್. ಬಟ್ ಇನ್ ಜಿಮ್ನೋಸ್ಪರ್ಮ್ಸ್ ಇಟ್ ಇಸ್ ವಾಟ್? Tap root system. Understood? So some roots, like in some trees, that is pinus trees of gymnosperms, they have a mutual association, like a symbiotic association. ನಾವೇನು ಫಂಗೈಯಲ್ಲಿ ಓದಿದ್ದೀವಿ ಅಬೌಟ್ ಮೈಕೋರೈಸಾ, ಹೌದಾ? ಈ ಒಂದು ಕೆಲವೊಂದು ಜಿಮ್ನೋಸ್ಪರ್ಮ್ಸ್ ರೂಟ್ಸ್ಗಳಲ್ಲಿ ಈ ಒಂದು ಕೆಲವೊಂದು ಫಂಗೈಗಳು ಅಟ್ಯಾಚ್ ಇರುತ್ತೆ, ಲೈಕ್ ದಿಸ್ ಇಸ್ ಒನ್ ಫಂಗೈ. ಓಕೆ, ದಿಸ್ ಫಂಗೈ ಅಟ್ಯಾಚ್ಮೆಂಟ್ ಅಸೋಸಿಯೇಷನ್, ಈ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನ ನಾವು ಮೈಕೋರೈಸಾ ಅಂತ ಕರಿತೀವಿ. ಯಾವ ಪ್ಲ್ಯಾಂಟಲ್ಲಿರುತ್ತೆ ನೆನ್ಪಿಟ್ಕೊಳ್ರಿ, ಪ್ಲ್ಯಾಂಟ್ ಎಕ್ಸಾಂಪಲ್ ಆ್ಯಂಡ್ ವಾಟ್ ಈಸ್ ದ ಅಸೋಸಿಯೇಷನ್. ಇಲ್ಲಿ ಯಾವುದು ಅಸೋಸಿಯೇಷನ್ ಇರುತ್ತೆ? ರೂಟ್ಸ್ ಆಫ್ ಜಿಮ್ನೋಸ್ಪರ್ಮ್ಸ್ ಅಲಾಂಗ್ ವಿತ್ ದಿ ಫಂಗೈ. ಓಕೆ, ಆ್ಯಂಡ್ ಸಮ್ ರೂಟ್ಸ್, ಕೆಲವೊಂದು ನಾವು ಟ್ಯಾಪ್ ರೂಟ್ ಅಂತ ಹೊಂದಿದ್ದೀವಿ, ಕೆಲವೊಂದು ರೂಟ್ಸ್ಗಳೇನಿರುತ್ತೆ ಕೊರಲೈಡ್ ರೂಟ್ಸ್ ಅಂತ ಅಂತೀವಿ, ಲೈಕ್ ಹಿಯರ್ ಯು ಕ್ಯಾನ್ ಸಿ. Okay, these are coralloid roots. These are associated with some of the cyanobacteria, blue green algae, cyanobacteria ನೆನ್ಪು ಮಾಡ್ಕೊಳ್ರಿ ಮೊನೆರಾ ಓದಬೇಕಾದ್ರೆ. ಆ್ಯಂಡ್ ಸೈನೋಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ? ದೇ ಕ್ಯಾನ್ ಫಿಕ್ಸ್ ದ ನೈಟ್ರೋಜನ್, ರೈಟ್? ಹೆಟಿರೋಸಿಸ್ಟ್ ಅನ್ನೋ ಒಂದು ಸ್ಪೆಷಲೈಸ್ಡ್ ಸೆಲ್ಸ್ ಇರೋದ್ರಿಂದ ಸೈನೋಬ್ಯಾಕ್ಟೀರಿಯಾ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಡ್ಯೂರಿಂಗ್ ದಿ ನೈಟ್ರೋಜನ್ ಫಿಕ್ಸೇಷನ್. ಹೆನ್ಸ್ ಈ ಕೊರಲೈಡ್ ರೂಟ್ಸ್ ಎಕ್ಸಾಂಪಲ್ ಏನು? ಸೈಕಸ್ ಪ್ಲಾಂಟ್, ಅಲ್ಲಿ pinus, here it is cycas. Roots are coralloid roots, and what they contain? They contain bacteria, cyanobacteria, which are able to fix the nitrogen. Okay, remember these 2 points. Pinus, mycorrhiza, that is a fungi, yaudu? Tap root. But illi cycas, cyanobacteria, what is the kind of root here? Coralloid. Okay, now we are going to study about the leaves, how it is arranged. ಇವಾಗ ಸ್ಟೆಮ್ಸ್ ಕೆಲವೊಂದು ಸಲ ಏನಿರುತ್ತೆ ಅನ್ಬ್ರಾಂಚ್ಡ್ ಇರುತ್ತೆ, ಅಂದರೆ ಬ್ರಾಂಚಸ್ ಇರಲ್ಲ, ಒಂದೇ ಒಂದು ಸಮನಾಗಿರುವಂಥದ್ದು, ಲೈಕ್ ಸೈಕಸ್. ಓಕೆ, ದಿಸ್ ಬ್ರಾಂಚಸ್ ಇಲ್ಲ, ದರ್ ಈಸ್ ಅ ಸಿಂಗಲ್ ಸ್ಟೆಮ್, ಸ್ಟ್ರೇಟ್ ಸ್ಟೆಮ್ ಇರುತ್ತೆ, ಹೌದಾ? ಕೆಲವೊಂದು ಏನಿರುತ್ತೆ ಬ್ರಾಂಚ್ಡ್ ಇರುತ್ತೆ, ಲೈಕ್ ಪೈನಸ್. ಇಲ್ಲಿ ನೋಡ್ರಿ, ಪೈನಸ್ ಟ್ರೀ ನೋಡ್ರಿ, ಡಿಫ್ರೆಂಟ್ ಬ್ರಾಂಚಸ್ ಇದೆ, ಹೌದಾ? ಸೊ ಹಾಗಾಗಿ ನಾವೇನು ಅನ್ಬೋದು, ಕೆಲವೊಂದು ಸ್ಟೆಮ್ಸ್ ಏನಿರುತ್ತೆ ಬ್ರಾಂಚ್ಡ್ ಆ್ಯಂಡ್ ಸಮ್ ಸ್ಟೆಮ್ಸ್ ಆರ್ ಅನ್ಬ್ರಾಂಚ್ಡ್. ಆ್ಯಂಡ್ ಸಮ್ ಲೀವ್ಸ್ ಆರ್ ಸಿಂಪಲ್, ಮೀನ್ಸ್ ಸಿಂಗಲ್ ಲೀವ್ಸ್ ಇರುವಂಥದ್ದು, ಆರ್ ಸಮ್ಟೈಮ್ಸ್ ಇಟ್ ಈಸ್ ಕಾಂಪೌಂಡ್, ಅಂದರೆ ತುಂಬ ಲೀವ್ಸ್ಗಳು ಟುಗೆದರ್ ಇರುವಂಥದ್ದು. ಆ ಟುಗೆದರ್ ಇರುವಂಥ ಲೀವ್ಸಲ್ಲಿ ಕೆಲವೊಂದು ಪಿನ್ನೇಟ್ ಅಂತ ಅಂತೀವಿ. ದಿಸ್ ಇಸ್ ಪಿನ್ನೇಟ್. ಪಿನ್ನೇಟ್ ಅಂದರೆ ಈ ಥರ ಒಂದು ಲೀಫ್ ಸ್ಟ್ರಕ್ಚರಲ್ಲಿ ಈ ರೀತಿ ಲೀವ್ಸ್ ಅಟ್ಯಾಚ್ ಇರುವಂಥದ್ದು. ಇವಾಗ ನೀವು ತೆಂಗಿನ ಮರ ನೋಡಿರಿ, ತೆಂಗಿನ ಮರದ ಗರಿಗಳನ್ನು ನೋಡಿರಿ, ಹೌದಾ? ಅದನ್ನು ನಾವು ಪಿನ್ನೇಟ್ ಲೀವ್ಸ್ ಅಂತ ಅಂತೀವಿ. ಈ ರೀತಿ ಗರಿಗಳಿರುತ್ತೆ ತೆಂಗಿನ ಮರಕ್ಕೆ, ಹೌದಾ? ದೀಸ್ ಆರ್ ಪಿನ್ನೇಟ್. ಓಕೆ, ಆ್ಯಂಡ್ ಸಮ್ ಆರ್ ನೀಡಲ್ ಲೈಕ್. ಇಲ್ಲಿ ನೋಡ್ರಿ, ದೇ ವೋಂಟ್ ಲುಕ್ ಲೈಕ್ ಲೀವ್ಸ್ ಬಟ್ ಲೈಕ್ ದಿಸ್ ನೀಡಲ್ಸ್. ಓಕೆ, ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್. ಯಾಕೆ ಹಿಂಗಿರುತ್ತೆ ಅಂದರೆ ನೀಡಲ್ ಲೈಕ್ ಇರುತ್ತೆ ಅಂದರೆ, ಕೆಲವೊಂದು ಈ ಒಂದು ಜಿಮ್ನೋಸ್ಪರ್ಮ್ ಟ್ರೀಸ್ಗಳು ಡ್ರೈ ಕಂಡೀಷನಲ್ಲಿ, ಓಕೆ, ಡ್ರೈ ಕಂಡೀಷನಲ್ಲಿ ಪ್ರದೇಶಗಳಲ್ಲಿ, ಕೆಲವೊಂದು ಸಲ ಡೆಸರ್ಟ್ಗಳಲ್ಲಿ ಬೆಳೆಯುವಂಥದ್ದು. ಆ್ಯಂಡ್ ವಿ ನೋ ಇನ್ ಡೆಸರ್ಟ್ ದರ್ ಇಸ್ ಸ್ಕ್ಯಾಸಿಟಿ ಆಫ್ ವಾಟರ್ ಅಷ್ಟು ಕರೆಕ್ಟಾಗಿ ಸಿಗಲ್ಲ. ಸೊ ಪ್ಲ್ಯಾಂಟ್ಸ್ಗಳೇನು ಮಾಡುತ್ತೆ, ಒಂದು ಸ್ಟ್ರಕ್ಚರ್ ಇರುತ್ತೆ, ಸ್ಟೊಮ್ಯಾಟಾ ಅಂತ ಇರುತ್ತೆ ಪ್ಲ್ಯಾಂಟ್ಸಲ್ಲಿ. ಈ ಸ್ಟೊಮ್ಯಾಟಾದಿಂದ ಗ್ಯಾಷಿಯಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ ಪ್ಲ್ಯಾಂಟ್ಸಲ್ಲಿ. ಕೆಲವೊಂದು ಸಲ ವಾಟರ್ ಲಾಸ್ ಕೂಡ ಆಗುವಂಥದ್ದು, ಅದನ್ನು ಟ್ರಾನ್ಸ್ಪಿರೇಷನ್ ಅಂತ ಅಂತೀವಿ, ಲಾಸ್ ಆಫ್ ವಾಟರ್. ಈ ಒಂದು ಸ್ಕ್ಯಾರ್ಸಿಟಿ ಇರುವಂಥ ಸಿಚುವೇಷನಲ್ಲಿ ಪ್ಲ್ಯಾಂಟ್ಸ್ಗಳ ಲೀವ್ಸ್ಗಳು ತುಂಬ ಬ್ರಾಡ್ ಆಗಿತ್ತು ಅಂದರೆ ಈಸಿಯಾಗಿ ಟ್ರಾನ್ಸ್ಪಿರೇಷನ್ ಆಗುತ್ತೆ, ಮತ್ತಷ್ಟು ವಾಟರ್ ಲಾಸ್ ಆಗುತ್ತೆ. ಈ ಒಂದು ಕಂಡೀಷನನ್ನು ತಡೆಯೋಕ್ಕೆ ಕೆಲವೊಂದು ಪ್ಲ್ಯಾಂಟ್ಸ್ಗಳಲ್ಲಿ ಬ್ರಾಡರ್ ಲೀವ್ಸ್ ಇಲ್ಲದೆ ನೀಡಲ್ ಲೈಕ್ ಲೀವ್ಸ್ಗಳು ಇರುವಂಥದ್ದು. ಸೊ ಹೆನ್ಸ್
ಏನಾಗುತ್ತೆ, ವಿಚ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ವಾಟರ್ ಲಾಸ್. ಅಂಡರ್ಸ್ಟುಡ್? ಸೊ ಇನ್ gymnosperm, such plants or some trees contains needle-like leaves because of this reason. Okay. Next is about the reproduction. Same thing, reproduction. Pteridophytes ಅಲ್ಲಿ both kinds of spores ನ ನಾವು ಸ್ಟಡಿ ಮಾಡಿದ್ದೀವಿ, ಅಂದರೆ ಕಂಡು ಬರುತ್ತೆ, ಹೋಮೋಸ್ಪೋರ್ಸ್, ಹೆಟಿರೋಸ್ಪೋರ್ಸ್. ಬಟ್ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ನೆನ್ಪಿಟ್ಕೊಳ್ರಿ, ಜಿಮ್ನೋಸ್ಪರ್ಮ್ಸ್ ಓನ್ಲಿ ಕಂಟೇನ್ ಹೆಟಿರೋಸ್ಪೋರ್ಸ್, ನಾಟ್ ಹೋಮೋಸ್ಪೋರ್ಸ್. ಜಿಮ್ನೋಸ್ಪರ್ಮ್ಸಲ್ಲಿ ಸಿಮಿಲರ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಬೆಳವಣಿಗೆ ಆಗಲ್ಲ. ಜಿಮ್ನೋಸ್ಪರ್ಮ್ಸಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್. ಆ ಒಂದು ಸ್ಪೋರ್ಸನ್ನು ನಾವೇನಂತ ಕರಿತೀವಿ, ಹೆಟಿರೋಸ್ಪೋರಸ್. ಆ್ಯಂಡ್ ವಾಟ್ ಆರ್ ದೋಸ್ ಹೆಟಿರೋಸ್ಪೋರಸ್? ಮೈಕ್ರೋಸ್ಪೋರ್ಸ್ ಆ್ಯಂಡ್ ಮೆಗಾಸ್ಪೋರ್ಸ್. ಮೈಕ್ರೋ ಮೀನ್ಸ್ ಸ್ಮಾಲ್ ಸ್ಪೋರ್ಸ್, ಮೆಗಾಸ್ ಮೀನ್ಸ್ ಬಿಗರ್ ಸ್ಪೋರ್ಸ್. ಆ್ಯಂಡ್ ಸಮ್ ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೋರೋಫಿಲ್ಸ್. ವಿ ನೋ ಸ್ಪೋರೋಫಿಲ್ಸ್ ಒಳಗೊಂಡಿರೋ ಸ್ಪೊರಾಂಜಿಯಾಗಳು ಕಾಂಪ್ಯಾಕ್ಟ್ಲಿ ಅರೇಂಜ್ ಆಗಿ ಕೋನ್ಸ್ಗಳಾಗಿ ಫಾರ್ಮೇಷನ್ ಆಗುತ್ತೆ. ಈ ಸೈಕಸಲ್ಲೂ ಕೂಡ ಕೋನ್ಸ್ಗಳಿರುವಂಥದ್ದು. ಓಕೆ, ಸೈಕಸ್ಸಲ್ಲಿ ಸ್ಪೆಷಲಿ ಈ ಸ್ಪೋರೋಫಿಲ್ಸ್ ಲೀಫ್ ಲೈಕ್ ಸ್ಟ್ರಕ್ಚರ್ ಥರ ಇರಲ್ಲ, ಈ ಎಲ್ಲ ಸ್ಪೋರೋಫಿಲ್ಸ್ ಸೇರಿ ಕೋನ್ಗಳಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈ ಕೋನ್ಗಳಲ್ಲೇ ಈ ಒಂದು ಮೆಗಾಸ್ಪೋರ್ಸ್ ಇರ್ಬೋದು, ಮೈಕ್ರೋಸ್ಪೋರ್ಸ್ ಫಾರ್ಮೇಷನ್ ಆಗುವಂಥದ್ದು. ಓಕೆ, ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇಲ್ಲಿ ನೋಡಿರ್ಬೋದು ನೀವು, ಫಿಮೇಲ್ ಕೋನ್ ಆ್ಯಂಡ್ ಮೇಲ್ ಕೋನ್. ಸೊ ಈ ಮೇಲ್ ಕೋನಲ್ಲಿ ಎಲ್ಲ ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ ಈ ಸ್ಟ್ರಕ್ಚರಲ್ಲಿ. ಇದೆಲ್ಲ ಸ್ಟ್ರಾಬಿಲೈವು. ಓಕೆ, ಈ ರೀತಿ. ಫಿಮೇಲ್ ಕೋನಲ್ಲಿ ಇದು ಮೆಗಾಸ್ಪೋರ್ಸ್, ಲೈಕ್ ಎಗ್. ಇಟ್ಸ್ ಲುಕ್ ಲೈಕ್ ಎಗ್, ರೈಟ್? ಸೊ ಹಿಯರ್ ದಿಸ್ ಈಸ್ ಮೈಕ್ರೋ. ಸೊ ಹೆನ್ಸ್ ಈ ಒಂದು ಸ್ಪೋರ್ ಸ್ಟ್ರಕ್ಚರ್ ನೋಡ್ರಿ, ಈ ಒಂದು ಸ್ಪೋರ್ ಸ್ಟ್ರಕ್ಚರ್ ನೋಡ್ರಿ, ಅದಕ್ಕೆ ಇದನ್ನು ಮೈಕ್ರೋ ಅಂತೀವಿ, ಮೀನ್ಸ್ ಟೈನಿ ಸ್ಪೋರ್ಸ್. ಆ್ಯಂಡ್ ಇದನ್ನು ಮೆಗಾ ಅಂತೀವಿ. ಈ ಮೈಕ್ರೋಸ್ಪೋರ್ಸ್ ಒಳಗೊಂಡಿರೋ ಲೀಫ್ನ ಅಥವಾ ಸ್ಪೋರೋಫಿಲ್ನ ಮೈಕ್ರೋಸ್ಪೋರೋಫಿಲ್ಸ್ ಅಂತ ಕರಿತೀವಿ. ಆ್ಯಂಡ್ ಈ ಸ್ಪೋರ್ಸ್ ಇರೋವಂಥ, ಅಂದರೆ ಈ ಮೆಗಾಸ್ಪೋರ್ಸ್ ಇರೋವಂಥ ಒಂದು ಲೀವ್ಸ್ನ ನಾವು ಮೆಗಾಸ್ಪೋರೋಫಿಲ್ ಅಂತ ಕರಿತೀವಿ. ಓಕೆ, ಸೇಮ್ ಥಿಂಗ್, ಸಿಮಿಲರ್, ವೆರಿ ಈಸಿ. ಇಫ್ ನಿಮಗೆ ಸ್ಟೆರಿಡೋಫೈಟ್ಸಲ್ಲಿ ಸ್ಪೊರಾಂಜಿಯಾ, ಸ್ಪೋರೋಫಿಲ್ ಸ್ಟ್ರಕ್ಚರ್ ಅರ್ಥ ಆಯ್ತಾ, ರೀಪ್ರೊಡಕ್ಷನ್, ಜಿಮ್ನೋಸ್ಪರ್ಮ್ ರೀಪ್ರೊಡಕ್ಷನಲ್ಲಿ ಈ ಸ್ಟ್ರಕ್ಚರ್ ಕೂಡ ಅರ್ಥ ಆಗುತ್ತೆ. ಫಸ್ಟ್ ಥಿಂಗ್ ಏನು? ಮೈಕ್ರೋಸ್ಪೋರ್ಸ್, ಮೆಗಾಸ್ಪೋರ್ಸ್, ಇವು ಸ್ಪೋರ್ಸ್ಗಳು. ಇಲ್ಲೂ ಕೂಡ ಸ್ಪೋರೋಫಿಲ್ ಅಂದರೆ ಲೀಫ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಸ್ಟ್ರಾಬಿಲೈ ಅಥವಾ ಸ್ಪೊರಾಂಜಿಯಾ ಇರೋವಂಥ. ಈ ಸ್ಪೊರಾಂಜಿಯಾ ಇರೋವಂಥ ಲೀವ್ಸ್ನ ಏನಂತ ಕರಿತೀವಿ? ಮೈಕ್ರೋಸ್ಪೋರೋಫಿಲ್ಸ್, ಅಂದರೆ ದ ಒನ್ ವಿಚ್ ಪ್ರೊಡ್ಯೂಸಸ್ ಮೈಕ್ರೋಸ್ಪೋರ್ಸ್. And another is megasporophils, means the one which produce megaspores. One by one we'll study. Microsporophils ಅನ್ನು ನಾವು ಮೇಲ್ಗೆ ರಿಲೇಟ್ ಮಾಡ್ತೀವಿ. ದಟ್ ಈಸ್ ಮೇಲ್ ಸ್ಟ್ರಾಬಿಲೈ, ಮೀನ್ಸ್ ಮೇಲ್ ಕೋನ್. ದಿಸ್ ಇಸ್ ದಿ ಮೇಲ್ ಕೋನ್. ಓಕೆ, ಮೇಲ್ ಕೋನ್ which contain microsporangia and which produce microspores. Understood? ಓಕೆ, ಈ ಮೈಕ್ರೋಸ್ಪೋರ್ಸ್ನ ಕೆಲವೊಂದು ಪ್ಲ್ಯಾಂಟ್ಗಳಲ್ಲಿ ಪೋಲನ್ ಗ್ರೇನ್ ಅಂತಲೂ ಕರಿತೀವಿ. ಅರ್ಥ ಆಯ್ತಾ? ಓಕೆ. ಆ್ಯಂಡ್ ಮೆಗಾಸ್ಪೋರೋಫಿಲ್ಸ್ ಇಂಡಿಕೇಟ್ಸ್ ಅ ಫೀಮೇಲ್ ಕೋನ್. they contain a sporangia called as a megasporangia and which produces megaspores. Understood? ಅರ್ಥ ಆಯ್ತಾ? ಮೆಗಾಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಆ್ಯಂಡ್ ಎಸ್, ದೇ ಪ್ರೊಡ್ಯೂಸಸ್ megaspores. Okay, which in turn they develop into a gametophyte, that is female gametophyte. Understood? Which in turn ಏನಾಗುತ್ತೆ, ಫೀಮೇಲ್ ಕೋನ್ಸ್ನ ಪ್ರೊಡ್ಯೂಸ್ ಆಗುತ್ತೆ. ಸಿ ದೀಸ್ ಆಲ್ ಆರ್ ಓವ್ಯೂಲ್ಸ್. ಇವು ಆಲ್ ದೀಸ್ ಆರ್ ಓವ್ಯೂಲ್ಸ್ ವಿಚ್ ಈಸ್ ಕಂಟೈನಿಂಗ್ ಸೀಡ್ಸ್ ಇರುವಂಥ ಓವ್ಯೂಲ್ಸ್ಗಳಿವು. ಓಕೆ, ಸಿ ಅನ್ಲೈಕ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸಲ್ಲಿ ಸೊ ಏನಿತ್ತು,
ಡಿಪೆಂಡೆಂಟ್ ಇರ್ತಿತ್ತು. ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್ಸ್ ಏನಿತ್ತು ಡಿಪೆಂಡ್ ಇರ್ತಿತ್ತು ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಬಟ್ ಜಿಮ್ನೋಸ್ಪರ್ಮ್ಸಲ್ಲಿ ಏನಿರುತ್ತೆ, ದೇ ಡು ನಾಟ್ ಹ್ಯಾವ್ ಆ್ಯನ್ ಇಂಡಿಪೆಂಡೆಂಟ್ ಫ್ರೀ ಲಿವಿಂಗ್ ಎಕ್ಸಿಸ್ಟೆನ್ಸ್. ಸೊ ಹಾಗಾಗಿ ಅದು ಜೊತೆಯಲ್ಲಿ ಇರೋವಂಥದ್ದು. ಓಕೆ, ದೇ ರಿಮೇನ್ ವಿದಿನ್ ದ ಸ್ಪೊರಾಂಜಿಯಾ ರಿಟೈನ್ಡ್ ಆನ್ ದ ಸ್ಪೋರೋಫೈಟ್ಸ್. ಸೊ ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಸೊ ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಪ್ಲ್ಯಾಂಟ್ಗಳಲ್ಲಿ, ಜಿಮ್ನೋಸ್ಪರ್ಮ್ ಪ್ಲ್ಯಾಂಟಲ್ಲಿ ಎರಡೂ ಕೋನ್ಸ್, ಮೇಲ್ ಆ್ಯಂಡ್ ಫೀಮೇಲ್ ಕೋನ್ಸ್, ಎರಡೂ ಕೋನ್ಸ್ ಒಂದೇ ಪ್ಲ್ಯಾಂಟಲ್ಲಿರುವಂಥದ್ದು ಅಥವಾ ಒಂದೇ ಟ್ರೀದಲ್ಲಿ ಬೆಳ್ಕೊಳ್ಳುವಂಥದ್ದು. ಎಕ್ಸಾಂಪಲ್ ಪೈನಸ್ ಟ್ರೀ. ಈ ಪೈನಸ್ ಟ್ರೀದಲ್ಲಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕೋನ್ಸ್ ಒಂದೇ ಗಿಡಗಳಲ್ಲಿ ಬೆಳೆಯುವಂಥದ್ದು. ಬಟ್ ಸೈಕಸ್ಸಲ್ಲಿ ಏನಾಗುತ್ತೆ, ದಿಸ್ ಇಸ್ ಅ ಕೈಂಡ್ ಆಫ್ ಸೈಕಸ್. ಈ ಸೈಕಸ್ಸಲ್ಲಿ ಏನಾಗುತ್ತೆ, ದಿಸ್ ಇಸ್ ಮೇಲ್ ಕೋನ್ ಆ್ಯಂಡ್ ದಿಸ್ ಇಸ್ ಫೀಮೇಲ್ ಕೋನ್. ಇದು ಎರಡೂ ಕೋನ್ಸ್ಗಳು ಡಿಫ್ರೆಂಟ್ ಪ್ಲ್ಯಾಂಟಲ್ಲಿ ಬೆಳ್ಕೊಳ್ಳುವಂಥದ್ದು. ಒಂದೇ ಸೈಕಸ್ ಪ್ಲ್ಯಾಂಟಲ್ಲಿ ಬೆಳ್ಕೊಳ್ಳಲ್ಲ, ಡಿಫ್ರೆಂಟ್. ಎರಡು ಸೈಕಸ್ ಪ್ಲ್ಯಾಂಟ್ ಇತ್ತು ಅಂದರೆ ಒಂದು ಸೈಕಸ್ ಪ್ಲ್ಯಾಂಟಲ್ಲಿ ಮೇಲ್ ಕೋನ್ ಇರುತ್ತೆ, ಇನ್ನೊಂದು ಸೈಕಸಲ್ಲಿ ಫೀಮೇಲ್ ಕೋನ್ ಇರುತ್ತೆ, ಲೈಕ್ ದಿಸ್. ಬಟ್ ಕೆಲವೊಂದು ಪೈನಸ್ ಟ್ರೀಸಲ್ಲಿ ಈ ಎರಡೂ ಮೇಲ್ ಆ್ಯಂಡ್ ಫೀಮೇಲ್ ಕೋನ್ಸ್ಗಳೇನಿರುತ್ತೆ ಒಂದೇ ಟ್ರೀದಲ್ಲಿ ಬೆಳ್ಕೊಳ್ಳುವಂಥದ್ದು. ಓಕೆ, ಸೊ ನಾವು ನೋಡಿರ್ಬೋದು, ನಾವು ಹೈಯರ್ ಆರ್ಗ್ಯಾನಿಸಮ್ಸ್ ಅಥವಾ ಎಂಜಿಯೋಸ್ಪರ್ಮ್ಸ್, ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತ ಓದಿದಾಗ, ಓಕೆ, ಎಲ್ಲ ಫ್ಲವರ್ಸಲ್ಲೂ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಅಥವಾ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇರಲ್ಲ. ಕೆಲವೊಂದನ್ನು ನಾವು ಮೇಲ್ ಫ್ಲವರ್ಸ್ ಅಂತ ಕರಿತೀವಿ, ಮೇಲ್ ಆರ್ಗನ್ಸ್ ಅಷ್ಟೇ ಇರುವಂಥದ್ದು. ಕೆಲವೊಂದರಲ್ಲಿ ನಾವು ಫೀಮೇಲ್ ಫ್ಲವರ್ಸ್ ಅಂತ ಕರಿತೀವಿ, ಫೀಮೇಲ್ ಆರ್ಗನ್ಸ್ ಅಷ್ಟೇ ಇರುವಂಥದ್ದು. ಬಟ್ ಕೆಲವೊಂದು ಫ್ಲವರ್ಸಲ್ಲಿ ಈ ಎರಡೂ ಇರುತ್ತೆ, ಲೈಕ್ ಹೈಬಿಸ್ಕಸ್, ದಾಸವಾಳ ಹೂವನ್ನು ನಾವು ಅಬ್ಸರ್ವ್ ಮಾಡಿದಾಗ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುವಂಥದ್ದು. ಸೊ ಇದೇ ರೀತಿಯಲ್ಲಿ ಈ ಜಿಮ್ನೋಸ್ಪರ್ಮ್ಸಲ್ಲೂ ಕೂಡ ಹಾಗೆ ಆಗುತ್ತೆ. ಕೆಲವೊಂದು ಪ್ಲ್ಯಾಂಟಲ್ಲಿ ಎರಡೂ ಕೋನ್ಗಳು ಜೊತೆಯಲ್ಲಿರುತ್ತೆ, ಇನ್ನೊಂದು ಕೆಲವೊಂದು ಪ್ಲ್ಯಾಂಟ್ಗಳಲ್ಲಿ ಒಂದು ಪ್ಲ್ಯಾಂಟಲ್ಲಿ ಒಂದು ಕೋನ್ ಇರ್ಬೋದು, ಐದರ್ ಮೇಲ್ ಆರ್ ಫೀಮೇಲ್ ಕೋನ್. ಓಕೆ, ಸೊ ಅಗೇನ್ ಲೈಫ್ ಸೈಕಲ್ ಗ್ಲಾನ್ಸ್ ಇದು. ಓಕೆ, ಇಲ್ಲೂ ಕೂಡ ಹಾಗೆ ಆಗುತ್ತೆ. ನಾನೇನು ಪೋಲನ್ ಗ್ರೇನ್ ಅಥವಾ ಮೈಕ್ರೋಸ್ಪೋರ್ ಅಂತ ಏನು ಅಂತೀವಿ, ಈ ಮೈಕ್ರೋಸ್ಪೋರ್ ಏನಾಗುತ್ತೆ, ಮೆಗಾಸ್ಪೋರ್, ದಟ್ ಈಸ್ ಎಗ್ ಜೊತೆ ಏನಾಗುತ್ತೆ, ಫ್ಯೂಸ್ ಆಗುತ್ತೆ. ಫ್ಯೂಸ್ ಆಗಿ ಝೈಗೋಟ್ನ ಫಾರ್ಮೇಷನ್ ಮಾಡುತ್ತೆ. ಈ ಝೈಗೋಟ್ ಎಂಬ್ರಿಯೋ ಆಗಿ ಡೆವಲಪ್ ಆಗಿ ಎಟ್ ಎಂಡ್ ಸೀಡ್ಸ್ ಆಗಿ ಕನ್ವರ್ಟ್ ಆಗುವಂಥದ್ದು. ಇಲ್ಲಿಂದ ಈ ಒಂದು ಜಿಮ್ನೋಸ್ಪರ್ಮ್ಸಿಂದ ಸೀಡ್ ಕನ್ಸೆಪ್ಟ್ ಬರುವಂಥದ್ದು. ಓಕೆ, ಇಲ್ಲಿ ತನಕ ಸೀಡ್ಸ್ ಅಂತ ಓದಿಲಾಗಿದ್ವಿ ನಾವು, ಬಟ್ ಫ್ರಮ್ ಜಿಮ್ನೋಸ್ಪರ್ಮ್ಸ್ ನಾವು ದ ಸೀಡ್ಸ್ ಎರಾ ವಿಲ್ ಸ್ಟಾರ್ಟ್ಸ್. ಓಕೆ, so this is the end of gymnosperms. So only try to remember heterospores gymnosperms alli, it is micro and megaspores. ಹೇಗೆ ಮೈಕ್ರೋ ಆ್ಯಂಡ್ ಮೆಗಾಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ ಸ್ಟ್ರಕ್ಚರ್ಸಲ್ಲಿ. ಯಾವ ಸ್ಟ್ರಕ್ಚರ್ಸ್ ಅವು, ಮೇಲ್ ಆ್ಯಂಡ್ ಫೀಮೇಲ್ ಕೋನ್ಸ್. ಆ ಮೇಲ್ ಆ್ಯಂಡ್ ಫೀಮೇಲ್ ಕೋನ್ಸ್ ಅಥವಾ ಸ್ಟ್ರಾಬಿಲೈನ ನಾವೇನಂತ ಕರಿತೀವಿ, ಮೇಲ್ ಕೋನನ್ನು ನಾವು ಮೈಕ್ರೋಸ್ಪೋರೋಫಿಲ್ ಅಂತ ಕರಿತೀವಿ, ಫೀಮೇಲ್ ಕೋನನ್ನು ನಾವು ಮೆಗಾಸ್ಪೋರೋಫಿಲ್ ಅಂತ ಕರಿತೀವಿ. ಓಕೆ, ಈ ಒಂದು ಮೇಲ್ ಕೋನಲ್ಲಿ ಯಾವ ಸ್ಟ್ರಕ್ಚರಲ್ಲಿ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ, ಮೈಕ್ರೋಸ್ಪೊರಾಂಜಿಯಾ. ಓಕೆ, ವ್ಯಾರ್ ದೇ ಪ್ರೊಡ್ಯೂಸ್ ಮೈಕ್ರೋಸ್ಪೋರ್ಸ್ ಆರ್ ಪೋಲನ್ ಗ್ರೇನ್. ಫೀಮೇಲ್ಸಲ್ಲಿ ಯಾವ ಸ್ಟ್ರಕ್ಚರ್ಸ್ ಅವು, ಮೆಗಾಸ್ಪೊರಾಂಜಿಯಾ, ವ್ಯಾರ್ ದೇ ಪ್ರೊಡ್ಯೂಸ್ ಮೆಗಾಸ್ಪೋರ್ಸ್ ಅಥವಾ ಎಗ್. ಈ ಒಂದು ಮೆಗಾಸ್ಪೋರ್ಸ್ ಏನಿರುತ್ತೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇ ಹ್ಯಾವ್ ಇಟ್ಸ್ ಓನ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಓವ್ಯೂಲ್ ಅಂತ ಅಂತೀವಿ ಅದನ್ನು, ಅದು ಯಾವತ್ತೂ ಪ್ಲ್ಯಾಂಟಲ್ಲಿ ರಿಟೇನ್ ಆಗುತ್ತೆ, ಪ್ಲ್ಯಾಂಟಲ್ಲೇ ಅಟ್ಯಾಚ್ ಇರುವಂಥದ್ದು. ಫ್ರೀ ಲಿವಿಂಗ್ ಅಲ್ಲ ಅವು. ಹೇಗೆ ನಾವು ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸಲ್ಲಿ ನೋಡಿದ್ದೀವಿ, ದೇ ಆರ್ ಫ್ರೀ ಲಿವಿಂಗ್, ಬಟ್ ಹಿಯರ್ ಇಟ್ ಈಸ್ ನಾಟ್ ಫ್ರೀ ಲಿವಿಂಗ್, ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಮೇನ್ ಬಾಡಿ, ಮೇನ್ ಪ್ಲ್ಯಾಂಟ್ ಬಾಡಿ ಮೇಲೆ ಡಿಪೆಂಡ್ ಇರುವಂಥದ್ದು. ಸೊ ಈ ಮೇಲ್ ಆ್ಯಂಡ್ ಫೀಮೇಲ್ ಕೋನ್ಸ್ ಕೆಲವೊಂದು ಪ್ಲ್ಯಾಂಟ್ಸ್ಗಳಲ್ಲಿ ಒಂದೇ ಪ್ಲ್ಯಾಂಟಲ್ಲಿ ಇರುವಂಥದ್ದು, ಕೆಲವೊಂದು ಪ್ಲ್ಯಾಂಟ್ ಸ್ಪೀಷೀಸಲ್ಲಿ ಡಿಫ್ರೆಂಟಾಗಿ ಇರುವಂಥದ್ದು. ಲೈಕ್ ಒಂದು ಪ್ಲ್ಯಾಂಟಲ್ಲಿ ಐದರ್ ಮೇಲ್ ಅಥವಾ ಫೀಮೇಲ್ ಕೋನ್ ಇರುವಂಥದ್ದು. ಇವಾಗ ಮೇಲ್ ಕೋನಿಂದ ಪೋಲನ್ ಗ್ರೇನ್ ರಿಲೀಸ್ ಆಗುತ್ತೆ, ಫಿಮೇಲ್ ಕೋನಲ್ಲಿ ಎಗ್ ಇರುವಂಥದ್ದು. ಈ ಪೋಲನ್ ಗ್ರೇನ್ ರಿಲೀಸ್ ಆಗಿರುವಂಥ ಪೋಲನ್ ಗ್ರೇನ್ ಅಥವಾ ಮೈಕ್ರೋಸ್ಪೋರ್ಗಳು ಏನಾಗುತ್ತೆ, ಈ ಫಿಮೇಲ್ ಕೋಲ್ ಮೇಲೆ ರಿಸೈಡ್ ಆಗಿ
ದೇ ಗೆಟ್ ಫ್ಯೂಸ್ಡ್ ವಿತ್ ದ ಎಗ್ ಆಫ್ ದಟ್ ಓವ್ಯೂಲ್. ಆ ಎಗ್ ಫ್ಯೂಸ್ ಆಗಿ ಏನಾಗುತ್ತೆ, ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಝೈಗೋಟ್ ಆಗಿ ಎಂಬ್ರಿಯೋ. ಈ ಎಂಬ್ರಿಯೋ ಈಸ್ ಕನ್ವರ್ಟೆಡ್ ಇನ್ ಟು ಸೀಡ್ಸ್. ಓಕೆ, ನೌ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಸೀಡ್ಸ್. ಬಿಕಾಸ್ ಆಫ್ ದ ಅಬ್ಸೆನ್ಸ್ ಆಫ್ ಓವರಿ ಇಲ್ಲದೆ ಇರೋ ಕಾರಣಕ್ಕೆ ಈ ಸೀಡ್ಸ್ಗಳೇನಿರುತ್ತೆ ನೆಕೆಡ್ ಇರುತ್ತೆ, ಎಕ್ಸ್ಪೋಸ್ಡ್ ಇರುತ್ತೆ. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ನೆಕೆಡ್ ಸೀಡೆಡ್ ಪ್ಲ್ಯಾಂಟ್ಸ್ ಆರ್ ಜಿಮ್ನೋಸ್ಪರ್ಮ್ಸ್. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆ್ಯಸ್ the different properties of the division gymnosperms. It is very easy, only you need to understand this difference in spores. ಮತ್ತು ಈ ಸ್ಪೋರ್ಸನ್ನು ಏನಂತ ಕರಿತೀವಿ? ಈ ಸ್ಪೋರೋಫಿಲ್ ಕನ್ಸೆಪ್ಟ್, ಮೆಗಾ ಅಥವಾ ಮೈಕ್ರೋಸ್ಪೋರೋಫಿಲ್ ಕನ್ಸೆಪ್ಟ್, ಪೋಲನ್ ಗ್ರೇನ್, ಎಗ್, ಸೀಡ್, ಈ ಕನ್ಸೆಪ್ಟ್ಗಳು ಟೆರಡೋಫೈಟ್ಸಲ್ಲಿ ಓದಿಲ್ಲ ನಾವು. ಸೊ ಹಾಗಾಗಿ ಏನಾಗುತ್ತೆ, ವಿ ಕ್ಯಾನ್ ಡಿಫ್ರೆನ್ಷಿಯೇಟ್ ಈಸಿಲಿ ಆಲ್ಗೆ, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್ ಆ್ಯಂಡ್ ಜಿಮ್ನೋಸ್ಪರ್ಮ್ಸ್. ಪ್ಲೀಸ್ ರೀಡ್, observe this videos and make points. ಓಕೆ, 5 ಮಾರ್ಕ್ಸಿಗೆ ಪಾಯಿಂಟ್ಸ್ನ ನೀವು ರೆಡಿ ಮಾಡಿಟ್ಕೊಂಡ್ರೆ 10 to 12 ಪಾಯಿಂಟ್ಸ್ ಈಚ್ ಕ್ಲಾಸಸ್ ಬಗ್ಗೆ ನೀವು ರೆಡಿ ಮಾಡಿಟ್ಕೊಂಡ್ರೆ, ಸೊ ಇಟ್ಸ್ ಈಸಿ. ಇಫ್ 2 ಮಾರ್ಕ್ಸಿಗೆ ಕೇಳಿದ್ರು 4 ಪಾಯಿಂಟ್ಸನ್ನು ಬರಿಬೋದು, 3 ಮಾರ್ಕ್ಸಿಗೆ ಕೇಳಿದ್ರು 6 ಪಾಯಿಂಟ್ಸನ್ನು ಬರಿಬೋದು. ಅದೇ 5 ಮಾರ್ಕ್ಸಿಗೆ ಕೇಳಿದ್ರೆ 10ರಿಂದ 12 ಪಾಯಿಂಟ್ಸ್ಗಳನ್ನು ಬರಿಬೋದು. ಸೊ ಆಲ್ವೇಸ್ ಪ್ರಿಪೇರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ at least for 5 marks, so that you can answer it for 2, 3 as well as 5 marks. Okay, thank you.